ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಕೊಳವೆ ಬಾವಿಯಲ್ಲಿ ಸಿಲುಕೋದು. ಒಂದು ಕೊಳವೆ ಬಾವಿ ತೋಡಿಸಿರ್ತಾರೆ, ನೀರು ಬಂದಿರೋದಿಲ್ಲ, ಅದರ ಸೀಲಿಂಗ್ ತೆಗೆದಿರ್ತಾರೆ. ಅಲ್ಲಿ ಒಂದೂವರೆ ಫುಟ್ ಅಗಲ ಇರುವಂಥ ಜಾಗ ಇರುತ್ತೆ, ಅದನ್ನು ಹಾಗೆ ಬಿಟ್ಟಿರ್ತಾರೆ. ಒಂದು ಅಡ್ಡಲಾಗಿರುವಂಥ ಕಲ್ಲನ್ನು ಅದರ ಮೇಲೆ ಇಟ್ಟಿದ್ರು ಕೂಡ ಪ್ರಾಬ್ಲಮ್ ಇಲ್ಲ. ಒಂದು ಉಸುಕೋ ಮರಳೋ ಇರುವಂಥ ಒಂದು ಗೋಣಿ ಚೀಲವನ್ನು ಅದರ ಮೇಲೆ ಇಟ್ಟಿದ್ರೆ ಪ್ರಾಬ್ಲಮ್ ಇಲ್ಲ. ಆದರೆ ಇವತ್ತು ಸಾತ್ವಿಕನ ಪುಟ್ಟ ಮಗು ಅದಕ್ಕೆ ಬಿದ್ದಿತ್ತು. ಈ ಹಿಂದೆ ಇಂಥ ಘಟನೆಗಳು, ಅನೇಕ ಘಟನೆಗಳಾಗಿದೆ. ಮಾಧ್ಯಮವೇ ಒಂದು ಅಭಿಯಾನವನ್ನು ಮಾಡಿತ್ತು. ಇಂಥ ಕೊಳವೆ ಬಾವಿಗಳನ್ನು, ಓಪನ್ ಕೊಳವೆ ಬಾವಿಗಳನ್ನು ನೀವೆಲ್ಲಾದರೂ ಕಂಡ್ರೆ ಅದಕ್ಕೊಂದು ಕಲ್ಲು ಇಟ್ಬಿಟ್ರಪ್ಪ, ಅದನ್ನು ಒಂದು ವಿಡಿಯೋ ಮಾಡಿ ನಮ್ಗೆ ಕಳಿಸಿ ಅಥವಾ ವಾಟ್ಸಪ್ ಮಾಡಿ ನಮ್ಗೆ ಕಳಿಸಿ ಅಂತೇಳಿ. ಬಿಲೀವ್ ಇಟ್ ಆರ್ ನಾಟ್, 5 ವರ್ಷಗಳ ಹಿಂದೆ 14,000 ಕೊಳವೆ ಬಾವಿಗಳು ಮುಚ್ಚಲ್ಪಟ್ಟಿತ್ತು ಜನಸಾಮಾನ್ಯರಿಂದ. ಆದರೆ ಇವತ್ತು ಅದೃಷ್ಟವಶಾತ್ ಕೊಳವೆ ಬಾವಿಯಲ್ಲಿ ಸಿಲುಕಿದ್ದ 13 ತಿಂಗಳ ಪುಟ್ಟ ಮಗು ಬದುಕಿ ಬಂದಿದ್ದಾನೆ ಸಾತ್ವಿಕ್. ನೋಡಿ, 20 ಗಂಟೆಗಳ ಕಾಲ, ನಿನ್ನೆ 7 ಗಂಟೆಗೆ ನಮ್ಮ ಮಹಾಭಾರತ್ ಬಿಗ್ ಡಿಬೇಟ್ ಸಂದರ್ಭದಲ್ಲಿ ಈ ಸುದ್ದಿ ಬಂತು. ನಾವು ನಿರಂತರವಾಗಿ ಅದನ್ನು ತಗೊಂಡ್ವಿ. ನಮ್ಮ ದಿವಿತ್ ಅಲ್ಲಿಗೆ ನೇರವಾಗಿ ದೌಡಾಯಿಸಿದ್ರು. ಅಲ್ಲಿಂದ ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾ ಹೋದ್ವಿ. 20 ಗಂಟೆಗಳ ಕಾಲ 13 ತಿಂಗಳ ಒಂದು ಪುಟ್ಟ ಮಗು ಉಲ್ಟಾ ನೇತಾಡಿದೆ ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟ್ ತುಂಬ ಬೇಕಾದಕ್ಕೆ. ಒಂದು ರೀತಿಯಲ್ಲಿ ಮಾನಸಿಕವಾಗಿ ಸ್ವಲ್ಪ ಅಸ್ತವ್ಯಸ್ತ ಆಗಿರುತ್ತೆ ಮಗು. ಅವೆಲ್ಲವನ್ನು ಕೂಡ ಡಾಕ್ಟರ್ ನೋಡ್ತಾರೆ, ತೊಂದರೆ ಇಲ್ಲ. ಯಾಕೆ ಕೆಟ್ಟ ವಿಚಾರಗಳನ್ನು ಮಾತಾಡೋದು? ನಾನು ಕೇವಲ ಮಾಹಿತಿಯನ್ನು ಕೊಟ್ಟೆ, ಶುಭ ವಿಚಾರವನ್ನೇ ಮಾತಾಡೋಣ. ಕಾರ್ಯಾಚರಣೆ 20 ಅಡಿ ಆಳದಲ್ಲಿ ಉಸಿರು ಬಿಗಿ ಹಿಡಿದು ಕುಳಿತ ಕಂದನನ್ನು ಬದುಕಿಸಿ ತಂದಿದೆ. ಎಲ್ಲರಿಗೂ ಕೂಡ, ಎಲ್ಲ ಸಂಬಂಧಪಟ್ಟವರು ಕೂಡ ಇದಕ್ಕಾಗಿ ಒಂದು ಸಲ್ಯೂಟ್, ಜೊತೆಗೆ ಅದರ ಒಂದು ರಿಪೋರ್ಟ್. ಇದು ಸಾರ್ಥಕ ಕ್ಷಣ. ಕನ್ನಡಿಗರು ಎದುರು ನೋಡ್ತಿದ್ದ ಕಂದನ ಬದುಕಿಸಿ ತಂದ ಕ್ಷಣ. 100 ರಕ್ಷಣಾ ಸಿಬ್ಬಂದಿ ಶ್ರಮ ಫಲಿಸಿದ ಕ್ಷಣ. ಇಡೀ ಗ್ರಾಮಸ್ಥರ ಪ್ರಾರ್ಥನೆಗೆ ವರವಿದ್ದ ಕ್ಷಣ. ಹೆತ್ತವರ ಪುಟ್ಟ ಕಂದ ಸಾತ್ವಿಕ್ನನ್ನ ಕೊಳವೆ ಬಾವಿಯಿಂದ ಯಶಸ್ವಿಯಾಗಿ ಹೊರತೆಗೆದ ಕ್ಷಣ. ಎಸ್, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ನಡೆಸಿದ ರಕ್ಷಣಾ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. 20 ಗಂಟೆಗಳಿಂದ ಉಸಿರು ಹಿಡಿದು ಕುಳಿತ ಕಂದನನ್ನ 20 ಗಂಟೆಗಳ ಕಾರ್ಯಾಚರಣೆ ಬದುಕಿಸಿದೆ. ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಕಂದನನ್ನ ಮಡಿಲಿಗೆ ಹಾಕಿದ್ದಕ್ಕೆ ಸಾತ್ವಿಕ್ ತಾಯಿ ಹೃದಯಪೂರ್ವಕ ಧನ್ಯವಾದವನ್ನ ಹೇಳಿದ್ದಾರೆ. ಖುಷಿ ಆಯ್ತಾ? ಖುಷಿ ಆಯ್ತು. ಫುಲ್ ಖುಷಿ ರೀ, ತುಂಬಾ ಖುಷಿ ಆಯ್ತು. ಫುಲ್ ಖುಷಿ ಆಗ್ಯದ್ರಿ. ಖುಷಿ ಆಗ್ಯದ್ರಿ, ಸಿದ್ದಾಪುತ್ತೆ ಹೊಳಿ ಹುಟ್ಟು ಬಂದಂಗ ಐತ್ರಿ. ಇನ್ನು ನಿನ್ನೆ ಇಂತಹದೊಂದು ಘಟನೆ ನಡೆಯಿತು ಅಂತ ತಿಳಿದಿದ್ದ ತಡ ಲಚ್ಚಾಣ ಗ್ರಾಮಸ್ಥರು ಆರಾಧ್ಯ ದೈವ ಲಚ್ಚಾಣ ಸಿದ್ದಪ್ಪನ ಮೊರೆ ಹೋದ್ರು, ಪೂಜೆ ಸಲ್ಲಿಸಿದ್ರು, ಪ್ರಾರ್ಥನೆ ಸಲ್ಲಿಸಿದ್ರು, ಮಗುವಿಗಾಗಿ ದೇವರಿಗೆ ಮೊರೆ ಇಟ್ರು. ಈಗ ಕಂದ ಬದುಕಿ ಬರೋಕೆ ಆ ಸಿದ್ದಪ್ಪ ಸ್ವಾಮಿಯ ಪವಾಡವೇ ಕಾರಣ ಅನ್ನೋದು ಗ್ರಾಮಸ್ಥರ ಮಾತು. ಧನ್ಯವಾದ ಹೇಳ್ತೇವೆ. ಕಷ್ಟಪಟ್ಟು ಅವರೆಲ್ಲರೂ 10-16 ತಾಸು ಅವರು ದುಡಿದಾರೆ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೇವೆ. ಅದ್ರಾಗ ನಮ್ಮ ದೇವರು ಸಾಕ್ಷಾತ್ ಪರಮಾತ್ಮ ಸಿದ್ಧಲಿಂಗ ಮಹಾರಾಜರ ನಮ್ಗೆ ಕೃಪಾ ಆಶೀರ್ವಾದ ಅದ. ಹುಟ್ಟಿದಕ್ಕಿಂತ ಪೈಲ ಹಿಡಿದು ಅವ್ರ ಮಹಿಮೆ ಅದ. ಅವ್ರ ಪವಾಡ ಪುರುಷರು. ಅವ್ರದಿಂದ ನಮ್ಮ ತಾಲೂಕಿನಾಗಲಿ, ನಮ್ಮ ಲಚ್ಚಾಣ ಮಠದ್ದು ಎಷ್ಟು ಇದ್ರೊಳಗೆ ಬರ್ತಾವಲ್ಲ, ಅವ್ರಿಗೆಲ್ಲರೂ ನಾವು ನಂಬ್ಕೊಂಡು ನಾವು ಜೀವನ ಮಾಡ್ತೇವೆ. ಸಿದ್ಧಲಿಂಗ ಮುತ್ತಿಯವರ ಆಶೀರ್ವಾದ ನಮಗೆ ಯಾವಾಗಲೂ ಅದ ಅಂತೇಳಿ ನಾವು ತಿಳ್ಕೊತೇವೆ. ಅವ್ರದ್ದೇ ನಮ್ಮ ಪವಾಡ. ಮಗುವಿಗೆ ಇಂಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ತಾಯಿಯ ಎದೆಹಾಲು ಕುಡಿದ ಮಗು ಆರಾಮಾಗಿದೆ. ಅಲ್ಲಿಂದ ವಿಜಯಪುರ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಅತ್ತ ಆತಂಕದಲ್ಲಿ ಹೆತ್ತವರು ನಿರಾಳರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿರಂತರ 16ರಿಂದ 20 ಗಂಟೆಗಳ ಕಾಲ ಕಾರ್ಯನಿರ್ವಹಿಸಿದಂಥ ಎಲ್ಲ, ಅದರಲ್ಲಿ ಶ್ರಮಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ, ಅಳಿಲು ಸೇವೆ ಮಾಡಿದಂಥವರು ಕೂಡ, ಇಡೀ ರಿಪಬ್ಲಿಕ್ ಕನ್ನಡದ ಪರವಾಗಿ, ಇಡೀ ಕನ್ನಡಿಗರ ಪರವಾಗಿ ಒಂದು ದೊಡ್ಡ ಸಲ್ಯೂಟ್. ಆ ಮಗುವನ್ನು ಅಲ್ಲಿ ಎತ್ತಾ ಇರಬೇಕಾದ್ರೆ ನನಗೆ ಕಪಿಲ್ ದೇವ್ 1983 ಮತ್ತು ಈ ಧೋನಿ ವರ್ಲ್ಡ್ ಕಪ್ ಗೆದ್ರಲ್ಲ, ವರ್ಲ್ಡ್ ಕಪ್ ಎತ್ತಿದ್ರಲ್ಲ, ಆ ಇಬ್ಬರು ಸೇರಿ ಎತ್ತದಂಗೆ ಆಯ್ತಪ್ಪ. ಯಾಕಂದರೆ ಎಲ್ಲ ಆಸೆ ಬಿಟ್ಟಿದ್ರು. ನಾವು 7 ಗಂಟೆಗೆ ಆ ಸುದ್ದಿ ಬರ್ತಾ ಇರಬೇಕಾದ್ರೆ ನಾವು ಅಂದ್ಕೊಂಡ್ವಿ ಸಾಧ್ಯ ಇಲ್ಲ ಇದು ಅಂತೇಳಿ. ನೀವು ಮಂಗಳ ಗ್ರಹಕ್ಕೆ ಹೋಗ್ಲಿಕ್ಕಾಗತ್ತಾ? 500 ಕೋಟಿ ಖರ್ಚು ಮಾಡಿ ಮಂಗಳ ಗ್ರಹಕ್ಕೆ ನಾವು ಹೋಗಿದ್ದೀವಿ. ಮೇಲಕ್ಕೆ ಎಷ್ಟು ಬೇಕಿದ್ರೂ ಹೋಗ್ಬೋದು, ಆದರೆ ಕೆಳಕ್ಕಿದೆಯಲ್ಲ,
ಸಾಧ್ಯ ಆಗೋದಿಲ್ಲ. ಸಮುದ್ರದ ಒಳಗೆ ನೀವು ಎಷ್ಟೇ ಪ್ರಯತ್ನ ಪಡಿ, ಸಮುದ್ರ ಒಳಗೆ ಎಷ್ಟು ಹೋಗಿತ್ತು, 1 ಕಿಲೋಮೀಟರ್ ಹೋಗೋಕ್ಕಾಗಲ್ಲ ನಮಗೆ, ಆಗಲ್ಲ. ಸಬ್ಮೆರಿನ್ ಕೂಡ ಏನು ಭಾಳದಿಂದ ಹೋಗೋದಿಲ್ಲ, ಎಲ್ಲ ಕಡಿಮೆನೆ. ಅಂದರೆ ಈ ಕೆಳಭಾಗಕ್ಕೆ ಹೋಗೋದಿಲ್ಲ, ಭಾಳ ಕಷ್ಟ ಅದು. ಆಮೇಲೆ ನಿಮಗೆ ಒಂದು 20 ಫೀಟ್ ಬಿದ್ದಿದೆ ಅಂತಂದರೆ ನಿಮಗೆ ಅವಕಾಶನೇ ಇಲ್ಲ. ಮತ್ತೊಂದು ಕಡೆ 20 ಫೀಟ್ ಅಷ್ಟೇ ತೋಡಬೇಕು ಅಲ್ವಾ? ಎಷ್ಟು ತೋಡಬೇಕು? 20 ಫೀಟ್ ಅಂತಂದರೆ ಒಂದು 60 ಫೀಟಲ್ಲಿ ನೀವು ತೋಡಬೇಕು. ಒಂದು ಗಾಡಿ ಹೋಗಬೇಕು, ಬೇರೆ ಗಾಡಿ ಇಳಿಬೇಕು ಪಕ್ಕದಿಂದ, ಅಷ್ಟೇ ಸಮಾನ ಪ್ರಮಾಣದಲ್ಲಿ ಕಟ್ ಮಾಡಿ ತೆಗೆಯುವಂಥದ್ದು. ಕೆಲವು ದೃಶ್ಯಗಳು ತೋರಿಸ್ತೀನಿ, 10 ರೋಚಕ ದೃಶ್ಯಗಳು. ಇದು ದೃಶ್ಯ 1, ಕೊಳವೆ ಬಾವಿಯಲ್ಲಿ ಮಗು ಇದ್ದಂತಹ ದೃಶ್ಯ ನಂಬರ್ 1. ಇದು ನಮಗೆ ಮೊದಲ ಬಾರಿ ಕಂಡು ಬಂದದ್ದು. ಅದು ನಿನ್ನೆ ಮಗು ಇದೆಯಂತೆ. ಆದರೆ ಆ ಭಾಗದ ವಿಜಯಪುರ ಜಿಲ್ಲೆಯ DC ಇರ್ಬೋದು, SP ಇರ್ಬೋದು, AC ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ವಾಹ್ ವಂಡರ್ಫುಲ್ ಕೆಲಸ ಮಾಡಿದ್ದೀರಿ. ನೀವೇನು ಹೇಳಿ, ನಿಮ್ಗೆಲ್ರಿಗೂ ಸಲ್ಯೂಟ್ ಒಂದು. ಯಾಕೆಂತಂದರೆ ನಿನ್ನೆ ಆ ಸಂಜೆ 6:30 ವೇಳೆಗೆ ಏನೋ ಬಿತ್ತು. ಆ ಸಂದರ್ಭದಲ್ಲಿ ನೀವು ಅರ್ಧ ಗಂಟೆಯಲ್ಲಿ ಎಲ್ಲವೂ ಅಲ್ಲಿತ್ತು. ವಿಜಯಪುರದಲ್ಲಿ ಎಲ್ಲವೂ ಅಲ್ಲಿತ್ತು. ಸಲ್ಯೂಟ್ ನಿಮಗೆಲ್ಲರಿಗೂ ಕೂಡ. ಆಮೇಲೆ ರೋಚಕ ಕಾರ್ಯಾಚರಣೆ ದೃಶ್ಯ ನಂಬರ್ 2 ನೋಡಿ. ರೋಚಕ ಕಾರ್ಯಾಚರಣೆ ಯಾವ ರೀತಿ ನಡೀತೆ ಅಲ್ಲಿ ಕಲ್ಲು ಸಿಗತ್ತೆ. ನಾನು ಹೇಳಿದ್ನಲ್ವಾ, ಈಗ ಒಂದು ಮಗು ಬಿದ್ದೋಗಿದೆ 20 ಫೀಟ್ ಅಂತಂದರೆ ಪಕ್ಕದಲ್ಲಿ ಕೊರೆಯಬೇಕು, ದೊಡ್ಡದಾಗಿ ಕೊರೆಯಬೇಕು. ನೀವು ಕೊರೆಯೋದಂದರೆ ಸಿಂಗಲ್ ಇದರಲ್ಲಿ ಕೊರೆಯೋದಲ್ಲ, ದೊಡ್ಡ ಡಬಲ್ ಒಂದು ಏನಂತೀವಿ ನಾವು, ಪೂಲ್ ಕೊರಿತೀವಲ್ಲ, ದೊಡ್ಡ ಒಂದು ಪೂಲ್ ಇರುತ್ತಲ್ಲ, ಸ್ವಿಮ್ಮಿಂಗ್ ಪೂಲ್, ಅದೇ ಥರ 20 ಫೀಟ್ ಕೆಳಗೆ ಹೋಗಬೇಕಾಗತ್ತೆ. ಅದೇ ಥರ ಹೋದ್ರೆ ಅವ್ರು ಮಾಡ್ತಾ ಹೋಗ್ತಾರೆ. ಇನ್ನು ಮಗುವಿನ ಪಾದ ಕಾಣಿಸುತ್ತೆ 3ನೇ ಬಾರಿ. ಇದು ಕ್ಯಾಮ್ರಾ ಹಾಕ್ತಾರೆ ಒಳಗೆ, ಆಮ್ಲಜನಕ ಬಿಡ್ತಾರೆ, ಗಾಳಿ. ಈ ಮಗುವಿನ ಪಾದ ಕಾಣುತ್ತೆ ನೋಡಿ, ಮಗುವಿನ ಪಾದ ಕಾಣಿಸುತ್ತೆ, ಎಲ್ರಿಗೂ ಸಮಾಧಾನ. ಮಗುವಿನ ಪಾದ ಕಾಣಿಸಿದ ಮಾತ್ರ ಅಲ್ಲ, ಮಗುವಿನ ಪಾದ ಅಲ್ಗಾಡೋಕ್ಕೆ ಶುರುವಾಗುತ್ತೆ ನೋಡಿ ಟಿ ವಿ ಕ್ಯಾಮ್ರಾದಲ್ಲಿ. ಆಮೇಲೆ ಒಬ್ಬರು ರೋಬೋಟ್ ಇದ್ದರು ನಮ್ಮಲ್ಲಿ, ಈಗ ಅದು ಬಳಕೆ ಆಗಿದೆ ಅನ್ನೋ ಗೊತ್ತಿಲ್ಲ. ಅದೇನಾಗುತ್ತೆ, ಆ ರೋಬೋಟ್ ಹೀಗೇ ಒಳಗೋಗುತ್ತೆ. ಬಟ್ ನಿಮಗೆ ಸೈಡಲ್ಲಿ ಗ್ಯಾಪ್ ಇರಬೇಕು. ಸೈಡಲ್ಲಿ ಗ್ಯಾಪ್ ಇದ್ದರೆ ಏನಾಗುತ್ತೆ, ಒಂದು ಸೈಡಿಂದ ಒಳಗೋಗಿ ಕೆಳಗಡೆಯಿಂದ ಹಿಂಗೆ ಅಪ್ಲಿಫ್ಟ್ ಮಾಡ್ಕೊಂಡು ಬರುತ್ತೆ. ಅಂಥ ಅವಕಾಶ ಇರಲಿಲ್ಲ. ಆದರೆ ಕಾಲು ಕಾಣಿಸ್ತು, ಕಾಲು ಅಲಗಾಡ್ತಾ ಇತ್ತು. ಮಗುವಿಗೆ ಆಕ್ಸಿಜನ್ ಪೂರೈಕೆ ಮಾಡಲಾಯಿತು. ನಿಮಗೇನು ಅಂತಂದರೆ, ನಿಮಗೆ ಉತ್ತರಾಖಂಡಲ್ಲಿ ಇತ್ತೀಚೆಗೆ ಅಲ್ಲಿ ಒಂದು ಇದು ಒಡೆದೋಯ್ತಲ್ಲ ಸುರಂಗ ಮಾರ್ಗ, ಅದು ಬೇರೆ ಇದು ಬೇರೆ ನೋಡಿ. ಅಲ್ಲಿ ಈಗ ಇದು ಸುರಂಗ ಮಾರ್ಗ ಅಂತ ಇಟ್ಕೊಳ್ಳಿ, ಅವತ್ತು ಒಡೆದೋಗಿದ್ದು. ಇಲ್ಲಿ ಹೊಡೆಯಿತು, ಆದರೆ ಇಲ್ಲಿ ಜಾಗ ಖಾಲಿ ಇತ್ತು, ಅವ್ರು ಆರಾಮಿದ್ರಲ್ಲಿ ಓಡಾಡಿಕೊಂಡು ಮತ್ತೊಂದು. ಇದು ಹಂಗಲ್ಲ, ಇದು ಕಂಪ್ಲೀಟ್ ಹಿಂಗೆ, ಇಲ್ಲಿ ಅವಕಾಶನೇ ಇಲ್ಲ ನಿಮಗೆ ಅಂತ. ಮಗುವಿಗೆ ಆಕ್ಸಿಜನ್ ಪೂರೈಕೆಯನ್ನು ಮಾಡಿದ್ರು. ಸ್ಥಳಕ್ಕೆ SDRF NDRF ತಂಡ ಬರುತ್ತೆ. DC AC ತಹಶೀಲ್ದಾರ್ ಎಂಥ ಅದ್ಭುತ ಕೆಲಸ ಮಾಡ್ತಾನೆ. ಒನ್ಸ್ ಅಗೇನ್ ಸೆಲ್ಯೂಟ್. ಮಗು ಚಲನವಲನ ಕಂಡು ಬರುತ್ತೆ, ಮಗು ಅಲ್ಲಾಡ್ತಾ ಇದೆ ಅಂತ ಗೊತ್ತಾಗ್ಬಿಡ್ತು, ಮಗು ಜೀವಂತವಾಗಿದೆ ಅಂತ ಗೊತ್ತಾಗ್ಬಿಡ್ತು ನೋಡಿ. ಇದು ತಲೆ ವಿಷಲ್ ಸಿಕ್ಬಿಡುತ್ತೆ, ತಲೆ ಕಾಣಲಿಕ್ಕೆ ಶುರು ಆಗುತ್ತೆ. ಮಗು ಅಳ್ತಾ ಇದೆ, ಉಲ್ಟಾ ಇದೆ. ನಿಮ್ಗೇನಾಗ್ಬಿಡುತ್ತೆ, ಈ ಮಗು ಹಿಂಗೆ ಬಿದ್ದಿರತ್ತೆ ನೋಡಿ. ಈಗ ಈ ಥರ ಕೊಳವೆ ಬಾವಿ ಇರುತ್ತೆ ಅಂತ ಇಟ್ಕೊಳ್ಳಿ, ಕೊಳವೆ ಬಾವಿ, ಮಗು ಉಲ್ಟಾ ಬಿದ್ದಿದೆ ಅಂತ ಇಟ್ಕೊಳ್ಳಿ. ಈ ಸುತ್ತಮುತ್ತ ಇದ್ದ ಮಣ್ಣು ಇದೆಯಲ್ಲ, ಆ ಮಣ್ಣು ಕಾಲು ತಾಗಿ ಉಲ್ಟಾ ಬೀಳ್ತಾ ಇರುತ್ತೆ. ಮಗು ಉಲ್ಟಾ ಇದೆ, ಕಣ್ಣಿಗೆ ಬೀಳೋ ಚಾನ್ಸ್ ಇದೆ, ಏನೆಲ್ಲ ಆಗುವಂಥ ಚಾನ್ಸ್ ಇದೆ. ಅಲ್ಲಿಯ ಕೆಲವು ಪವಾಡಗಳು ಅಂತಂದರೆ ಅದನ್ನು ನಂಬಬಹುದು ಸಮ್ಟೈಮ್ಸ್, ಇಲ್ಲ ಅಂತ ನಾನು ಹೇಳಲ್ಲ. ಹಾಗಂತ ನಾನು ಮೂಢನಂಬಿಕೆಗೆ ಒತ್ತು ಕೊಡ್ತಾ ಇಲ್ಲ. ಒಂದು ಪವಾಡವೇ ನಡೆದೋಯ್ತು. ಸಾತ್ವಿಕ ಅಳೋದು ಕೇಳಿಸ್ತು. 7ನೇ ದೃಶ್ಯ, ಮಗು ಜೀವಂತವಾಗಿದೆ ಅಂತ ಗ್ಯಾರಂಟಿ ಆಯಿತು. ಮಗು ಅಳೋದು, ಕೊನೆಗೆ ಆ ಮಗು ಸಾವುಗೆ ಹೇಳ್ತಾನೆ ಸಾತ್ವಿಕ್. ಕೊನೆಗೆ ನೋಡಿ, ಆ ವರ್ಲ್ಡ್ ಕಪ್ ಗೆದ್ದು, ನಾನು ಹೇಳಿದ್ನಲ್ವಾ, ವರ್ಲ್ಡ್ ಕಪ್ ಗೆದ್ದಂಗೆ ಆ ಮಗುನ ಎತ್ತಿದ್ರು. ಅಷ್ಟು ಸಂಭ್ರಮ ನಮಗೆ. ಗಟ್ಟಿಗೆ ಬಿಡ್ರಿ. ಮೃತ್ಯುಂಜಯ ಆಗ್ಬಿಟ್ಟ. ತಾಯಿ ಮಡಿಲಲ್ಲಿ ಚಿಕಿತ್ಸೆ, ತಾಯಿಯ ಮಡಿಲಿಗಿಂತ ದೊಡ್ಡ ಸೌಖ್ಯ ಬೇಕಾ? ಇಡೀ ಇಂಡಿ ಜನರ ಸಂಭ್ರಮ ನೋಡಿ ಯಾವ ರೀತಿ ಇದೆ ಅಂತೇಳಿ. ಕೊನೆ ದೃಶ್ಯ, ತಾಯಿ ಮಡಿಲಲ್ಲಿ ಚಿಕಿತ್ಸೆ ಕೊಡ್ತಾರೆ. ಸ್ವಲ್ಪ ಉಲ್ಟಾ ನೇತಾಡದ ಕಾರಣಕ್ಕಾಗಿ 12 ಗಂಟೆ 16 ಗಂಟೆ 20 ಗಂಟೆ ಮಗುಗೆ ಸ್ವಲ್ಪ ಬ್ರೈನ್ ಪ್ರಾಬ್ಲಮ್, ಅಂದರೆ ಒಂದು ರೀತಿಯಲ್ಲಿ ಮಾನಸಿಕವಾಗಿ, ಅಂದರೆ ಮಾನಸಿಕ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ಅಂತಲ್ಲ, ಅದನ್ನು ಸರಿ ಮಾಡ್ತಾರೆ ಡಾಕ್ಟ್ರುಗಳು. ಕೂತು ಮಾತಾಡಿಸಿ ಎಲ್ಲವೂ ಸರಿ ಇದೆಯಲ್ಲ ನೋಡ್ತಾರೆ. ಸಣ್ಣ ಮಗು ಅಲ್ವಾ, ನೀವು ನೇತಾಡಿ 20 ಗಂಟೆ ಹಿಂಗೇ ನೇತಾಡೋಕ್ಕಾಗಲ್ಲ ನಮಗೆ. ನೋಡಿ ಸಂಭ್ರಮ ನೋಡಿ ಅಲ್ಲಿ. ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಎಲ್ರಿಗೂ ಕೂಡ. ಓಕೆ.
ಇಡೀ ಇಂಡಿ ಜನರ ಸಂಭ್ರಮ ನಿಮ್ಮ ಕಣ್ಣ ಮುಂದೆ, ಇಡೀ ಕರ್ನಾಟಕದ ಸಂಭ್ರಮ ನಿಮ್ಮ ಕಣ್ಣ ಮುಂದೆ. ಸಾತ್ವಿಕ್ ಗೆದ್ದು ಬಂದಿದ್ದಾನೆ ಸಾವನ್ನ.